ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ. ಕೃಷ್ಣಾ ನದಿ ನೀರಿನಲ್ಲಿ ಭಾರಿ ಏರಿಕೆಯಾಗಿದ್ದು, ಕೃಷ್ಣಾ ನದಿಯ ಒಳಹರಿವಿದೆಯಲ್ಲ ಅದು 1,00,000 ಕ್ಯೂಸೆಕ್ ದಾಟಿದೆಯಂತೆ. ಕೃಷ್ಣಾ, ದೂದ್ಗಂಗಾ, ವೇದಗಂಗಾ, ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟ ಏರಿಕೆಯಾಗಿದ್ದು, ನದಿ ತೀರಗಳಲ್ಲಿ ಮತ್ತೆ ಪ್ರವಾಹದ ಭೀತಿ ಆವರಿಸಿದೆ. ಇನ್ನು ಕೃಷ್ಣಾ ಒಳಹರಿವು ಹಿನ್ನೆಲೆಯಲ್ಲಿ ಅಂದರೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಆಲಮಟ್ಟಿ ಜಲಾಶಯದಿಂದ ಹೆಚ್ಚಿನ ನೀರನ್ನು ನದಿಗೆ ಬಿಡುಗಡೆ ಮಾಡೋ ಸಾಧ್ಯತೆ ಇರೋದ್ರಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. 1,00,000 ಕ್ಯೂಸೆಕ್ ನೀರಂದರೆ ಇದು ಪ್ರವಾಹವನ್ನು ಸುತ್ತಮುತ್ತ ಗ್ರಾಮಗಳಲ್ಲಿ ತರೋ ಸಾಮರ್ಥ್ಯ ಇರುವಷ್ಟು ನೀರು. ಆಮೇಲೆ ನೀರು ಬಿಟ್ಟಿದ ತಕ್ಷಣವೇ ಇಮಿಡಿಯೇಟಾಗಿ ಪ್ರವಾಹ ಆಗಲ್ಲ. ಆ ನದಿ ಹರಿಯುವಂತಹ ಆಳ ಮತ್ತು ವಿಸ್ತೀರ್ಣದ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಕಡೆಗಳಲ್ಲಿ ಪ್ರವಾಹ ಆಗೋದಕ್ಕೆ 4 ಗಂಟೆ 5 ಗಂಟೆ ಸಾಕು. ಇನ್ನು ಕೆಲ ಕಡೆಯಲ್ಲಿ 1 ದಿನ ಬೇಕಾಗುತ್ತೆ. ಇವತ್ತು ನೀರು ಬಿಟ್ಟು ನಾಳೆ ತನಕ ಅಂತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮತ್ತೆ ಮಳೆ ಆರಂಭವಾಗಿರುವಂಥದ್ದು. ಈಗಾಗಲೇ ಮತ್ತೆ ಕೃಷ್ಣಾ, ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟದಲ್ಲಿ ಮತ್ತಷ್ಟು ಏರಿಕೆ ಕಾಣ್ತಿರುವಂಥದ್ದು. ಕೃಷ್ಣಾ ನದಿಯ ಏನು ಒಳಹರಿವು ಮೊನ್ನೆ 90,000 ಇತ್ತು, ಅದು ಇವಾಗ 1,00,000 ಕ್ಯೂಸೆಕ್ಗಳಂತೂ ಹೆಚ್ಚಿಗೆ ದಾಟಿರುವಂಥದ್ದು. ಸದ್ಯ ಕೃಷ್ಣಾ ನದಿಗೆ 1,06,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾರೆ. ಅದರ ಜೊತೆಗೆ ಹಿರಣ್ಯಕೇಶಿ ನದಿ ನೀರಿನ ಒಳಹರಿವಿನಲ್ಲೂ ಕೂಡ ಸಾಕಷ್ಟು ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ ಏನು ಮಳೆರಾಯ ಮತ್ತೆ ಮಹಾರಾಷ್ಟ್ರದ ಏನು ಪಶ್ಚಿಮ ಘಟ್ಟ ಪ್ರದೇಶ ಇದ್ದಾವೆ, ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾ ಹಾಗೂ ಹಿರಣ್ಯಕೇಶಿ ಕ್ಯಾಚ್ಮೆಂಟ್ ಏರಿಯಾಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಾ ಇದೆ. ಹೀಗಾಗಿ ಮತ್ತೆ ಒಂದು ರೀತಿಯಂಥ ಪ್ರವಾಹದ ಭೀತಿ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂಥದ್ದು. ನೋಡ್ಬೋದು, ಹಿರಣ್ಯಕೇಶಿ ನದಿಗೆ ಅಡ್ಲಾಗಿರ್ತಕ್ಕಂಥ ಮದಮಕ್ನಾಳ್ ಯರ್ನಾಳ್ ಸೇತುವೆ ದೃಶ್ಯಗಳನ್ನು ನಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀರಿನ ಒಳಹರಿವು ಸಾಕಷ್ಟು ರಭಸವಾಗಿರುವಂಥದ್ದು. ಇನ್ನೇನು ಮಳೆ ಇದೇ ರೀತಿಯಾಗಿ ಮುಂದುವರೆದರೆ ಈ ಸೇತುವೆ ಮುಳುಗಡೆ ಆಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ಮಳೆರಾಯ ಮತ್ತೆ 2-3 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂಥದ್ದು. ಹೀಗಾಗಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಏರಿಕೆ ಆಗ್ತಿರುವ ಕಾರಣ ಮತ್ತೆ ನದಿ ತೀರಗಳಲ್ಲಿ ಒಂದು ರೀತಿಯಾದಂಥ ಪ್ರವಾಹದ ಆತಂಕ ಎದುರಾಗಿರುವಂಥದ್ದು. ಇನ್ನೇನು ಮಳೆ ಕಡಿಮೆ ಆಯಿತು ಅನ್ನೋ ಸ್ಥಿತಿಯಲ್ಲಿ ನದಿ ತೀರದ ಜನರಿದ್ದರು. ಈಗ ಮತ್ತೆ ನಿರಂತರ ಮಳೆ ಸುರಿಯುತ್ತಿರುವ ಪರಿಣಾಮ ನದಿ ತೀರಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.